ಸುದ್ದಿ ಸಮಯಕ್ಕೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು ಮತ್ತು ವಿವರಗಳು. ಫೇಸ್ ವ್ಯವಕಲನ 3 ಮೆಟ್ರೋ ಮಾರ್ಗದಲ್ಲಿ 37 ರ ಬದಲು 11 ಕಿಲೋಮೀಟರ್ ಮಾತ್ರ ಡಬಲ್ ಡೆಕ್ಕರ್ ಫ್ಲೈಓವರ್. ನಮ್ಮ ಮೆಟ್ರೋ ಫೇಸ್ ವ್ಯವಕಲನ 3 ಆರೆಂಜ್ ಲೈನ್ ಯೋಜನೆಯಡಿ ಮೂಲ ಯೋಜನೆಯಂತೆ ನಿರ್ಮಿಸಲು ಉದ್ದೇಶಿಸಲಾಗಿದ್ದ 37 ಕಿಲೋಮೀಟರ್ ಉದ್ದದ ಎಂಡ್ ಟು ಎಂಡ್ ಡಬಲ್ ಡೆಕ್ಕರ್ ಫ್ಲೈಓವರ್ ಯೋಜನೆಯನ್ನು ಕೈಬಿಟ್ಟು ಸಂಚಾರ ದಟ್ಟಣೆ ಅಧಿಕವಾಗಿರುವ ಪ್ರಮುಖ ಜಂಕ್ಷನ್ಗಳಲ್ಲಿ ಮಾತ್ರ 11 ಕಿಮಿಗೆ ಸೀಮಿತಗೊಳಿಸಲು ಬೆಂಗಳೂರು ಮೆಟ್ರೋ ರೈಲು ನಿಗಮ ನಿಯಮಿತ ಚಿಂತನೆ ನಡೆಸಿದೆ ಎನ್ನಲಾಗಿದೆ. SIR ಬೆಂಗಳೂರು ಮತದಾರರ ಪಟ್ಟಿಯಿಂದ ಪ್ರಕಾಶ್ ರೈ ಹೆಸರು ಡಿಲೀಟ್. ಚುನಾವಣೆಯನ್ನು ಪಾರದರ್ಶಕವಾಗಿಸುವ ಉದ್ದೇಶದಿಂದ ಅಕ್ರಮ ಮತದಾರರು, ಒಂದಕ್ಕಿಂತಲೂ ಹೆಚ್ಚು ಕ್ಷೇತ್ರಗಳಲ್ಲಿ ಮತ ಹೊಂದಿರುವವರು, ಇನ್ನೂ ಹಲವು ಸಮಸ್ಯಾತ್ಮಕ ಮತದಾರರನ್ನು ಗುರುತಿಸಿ SIR ಪ್ರಕ್ರಿಯೆ ಮೂಲಕ ಸ್ವಚ್ಛ ಮಾಡಲಾಗುತ್ತಿದೆ. ಇದೀಗ ಖ್ಯಾತ ನಟ ಪ್ರಕಾಶ್ ರೈ ಅವರ ವೋಟನ್ನು ಸಹ SIR ಪ್ರಕ್ರಿಯೆ ಅಡಿಯಲ್ಲಿ ಡಿಲೀಟ್ ಮಾಡಲಾಗಿದೆ. ಈ ಬಗ್ಗೆ ಇನ್ಸ್ಟಾಗ್ರಾಂನಲ್ಲಿ ಖುದ್ದು ಪ್ರಕಾಶ್ ರೈ ಮಾಹಿತಿ ಹಂಚಿಕೊಂಡಿದ್ದಾರೆ. ಅಂಡರ್ ಪಾಸ್ ಕಾಮಗಾರಿ ವೇಳೆ ಅವಜಡ, ದಿಢೀರ್ ಕುಸಿದ ಮಣ್ಣು, ಓರ್ವ ಕಾರ್ಮಿಕ ಸಾವು, ಹಲವರಿಗೆ ಗಾಯ. ಅಂಡರ್ ಪಾಸ್ ಕಾಮಗಾರಿ ನಡೆಯುವ ವೇಳೆ ಭಾರೀ ಅವಜಡ ಸಂಭವಿಸಿದೆ. ರಸ್ತೆಯಲ್ಲಿ ಅಂಡರ್ ಪಾಸ್ಗಾಗಿ 20 ಅಡಿ ಆಳದವರೆಗೆ ಮಣ್ಣು ತೋಡಲಾಗಿದ್ದು, ಈ ವೇಳೆ ದಿಢೀರ್ ಮಣ್ಣು ಕುಸಿದು ಕಾರ್ಮಿಕರು ನರಳಾಡಿದ್ದಾರೆ. ದುರಾದೃಷ್ಟವಶಾತ್ ಓರ್ವ ಕಾರ್ಮಿಕ ಬಲಿಯಾಗಿದ್ದಾರೆ. ಕಬಿನಿ ಜಲಾಶಯಕ್ಕೆ ಹೆಚ್ಚು ನೀರು ಹೊರಹರಿವು ಮತ್ತೆ ಏರಿಕೆ. ಕೇರಳದಲ್ಲಿ ಮಳೆಯಾಗಿದ್ದರಿಂದ ಕಬಿನಿ ಜಲಾಶಯಕ್ಕೆ ಮತ್ತೊಂದು ಸುತ್ತಿನ ನೀರು ಹರಿದು ಬಂದಿದೆ. ಜಲಾಶಯ ಈಗಾಗಲೇ ಭರ್ತಿಯಾಗಿರುವುದರಿಂದ ಹೊರಹರಿವನ್ನು ಹೆಚ್ಚು ಮಾಡಲಾಗಿದೆ. ಚಾಮರಾಜನಗರದಲ್ಲಿ ಮಾಜಿ ರಾಜ್ಯಪಾಲ ಬಿ ರಾಚಯ್ಯ 104ನೇ ಜನ್ಮದಿನೋತ್ಸವ. ಬಿ ರಾಚಯ್ಯ ಸ್ಮಾರಕವನ್ನು ಬಗೆ ಬಗೆಯ ಪುಷ್ಪಗಳಿಂದ ಅಲಂಕರಿಸಲಾಗಿತ್ತು. ಅಭಿಮಾನಿಗಳು ಪುತ್ರರಾದ ಕೊಳ್ಳೇಗಾಲ ಕ್ಷೇತ್ರದ ಶಾಸಕ ಆರ್ ಕೃಷ್ಣಮೂರ್ತಿ, ಮುಖಂಡ ಆರ್ ಬಾಲರಾಜು, ಪುತ್ರಿಯರು ಹಾಗೂ ಕುಟುಂಬದ ಸದಸ್ಯರು ಸ್ಮಾರಕಕ್ಕೆ ಪುಷ್ಪನಮನ ಸಲ್ಲಿಸಿ ಗೌರವ ಸಮರ್ಪಿಸಿದರು. ಯಳಂದೂರು ಬರಪೀಡಿತ ಪ್ರದೇಶಗಳಿಗೆ ಕೆರೆ ತುಂಬಿಸಲು ಯೋಜನೆ ರೂಪಿಸಿ ಎಂದು ರೈತರ ಆಗ್ರಹ. ಜಿಲ್ಲೆಯನ್ನು ಬರಪೀಡಿತ ಘೋಷಿಸಿ ರೈತರ ಸಂಕಷ್ಟಕ್ಕೆ ಸರ್ಕಾರ ಸ್ಪಂದಿಸಬೇಕು. ಕೆರೆ ಕಟ್ಟೆಗಳನ್ನು ತುಂಬಿಸಲು ಸಮಗ್ರ ಯೋಜನೆ ರೂಪಿಸಬೇಕು. ರೈತರ ಸಾಲ ಮನ್ನಾ ಮಾಡಬೇಕು ಎಂದು ಸಂಘದ ಜಿಲ್ಲಾ ಅಧ್ಯಕ್ಷ ಗೋಡಹಳ್ಳಿ ಸೋಮಣ್ಣ ಆಗ್ರಹಿಸಿದರು. ಆದಿವಾಸಿಗಳಿಗೆ 593 ಮನೆ ಮಂಜೂರು, ಅನುದಾನ ಬಿಡುಗಡೆ. ಚಾಮರಾಜನಗರದ ಜಿಲ್ಲಾಡಳಿತ ಭವನದ ಆವರಣದಲ್ಲಿರುವ JH ಪಟೇಲ್ ಸಭಾಂಗಣದಲ್ಲಿ ಸೋಮವಾರ ಹಮ್ಮಿಕೊಂಡಿದ್ದ 32ನೇ ವಿಶ್ವ ಆದಿವಾಸಿ ದಿನಾಚರಣೆಯಲ್ಲಿ ಬುಡಕಟ್ಟು ಸಮುದಾಯಗಳ ಸೂಲಗಿತ್ತಿಯರನ್ನು ಗೌರವಿಸಲಾಯಿತು. ಮಳವಳ್ಳಿ, ಕನಕಪುರ ತಾಲ್ಲೂಕಿನಲ್ಲಿ ಉತ್ತಮ ಮಳೆ ಯಾವ ಭಾಗದಲ್ಲಿ ಎಷ್ಟು? ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲ್ಲೂಕಿನ H ಬಸವಾಪುರ, ದಳವಾಯಿ ಕೋಡಿಹಳ್ಳಿಯಲ್ಲಿ ತಲಾ 52 ಮಿಲಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆ ಪುತ್ತೂರು ತಾಲ್ಲೂಕಿ ಬಿಳಿನೆಲೆಯಲ್ಲಿ 48 ಮಿಲಿಮೀಟರ್, ಮಳವಳ್ಳಿ ತಾಲ್ಲೂಕು ತೊರೆ ಕಾಡನಹಳ್ಳಿಯಲ್ಲಿ 47 ಮಿಲಿಮೀಟರ್. ಬಿಡದಿ ಪಾದಯಾತ್ರೆ ಮಾಡಿದ ನಿಖಿಲ್ ಕುಮಾರಸ್ವಾಮಿ ರಾತ್ರಿ ಎಲ್ಲಿ ಮಲಗಿದ್ರು? ಸಚಿವ ಬಾಲಕೃಷ್ಣ ಪ್ರಶ್ನೆ. ಬಿಡದಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯೋಜನೆ ಕುರಿತಾಗಿ ಜೆಡಿಎಸ್ನವರು ಮಾಡಿದ್ದು ಪಾದಯಾತ್ರೆಯಲ್ಲ, ಅದೊಂದು ಜಾಲಿ ಟ್ರಿಪ್. ಬರೀ ಡೌ ಮಾಡಿಕೊಂಡು ಹೋಗಿದ್ದಾರೆ. ಬಡವರ ಪರ ಎನ್ನುವವರು ಪಾದಯಾತ್ರೆ ಮುಗಿದ ತಕ್ಷಣ ನಿಖಿಲ್ ರಾತ್ರಿ ಎಲ್ಲಿ ಮಲಗಿದ್ದರು ಎಂದು ಪ್ರಶ್ನೆ ಮಾಡುವ ಮೂಲಕ ಜೆಡಿಎಸ್ ಹಮ್ಮಿಕೊಂಡಿದ್ದ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದ ಪಾದಯಾತ್ರೆಯ ವಿರುದ್ಧ ಸಚಿವ HC ಬಾಲಕೃಷ್ಣ ವಾಗ್ದಾಳಿ ನಡೆಸಿದ್ದಾರೆ. ದರ್ಶನ್ಗೆ ಸದ್ಯಕ್ಕೆ ರಿಲೀಫ್, 1 ವಾರದ ಟೈಮ್ ನೀಡಿದ ಕೋರ್ಟ್. ಪ್ರದೋಷ್ ಹೇಳಿಕೆ ದಾಖಲಿಸೋಕೆ ಇಂದೇ ಡೇಟ್ ಫಿಕ್ಸ್ ಆಗುವ ಸಾಧ್ಯತೆ ಇದೆ ಎನ್ನಲಾಗಿತ್ತು. ಆದರೆ ಸಣ್ಣ ರಿಲೀಫ್ ದರ್ಶನ್ಗೆ ಸಿಕ್ಕಿದ್ದು ವಾರದ ಕಾಲಾವಕಾಶ ಇದೆ. ಇಂತಹ ಇನ್ನಷ್ಟು ಮಾಹಿತಿಗಾಗಿ ಸವಾಲ್ ಟಿವಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಧನ್ಯವಾದಗಳು.